ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜಗೌಡ ಸರ್, ನಿಮಗೆ ಆ ಪೋಸ್ಟ್ ನೋಡಿದ ತಕ್ಷಣ ಅಲ್ಲ, ಅಹಿಂಸಾ ಚೇತನ್ ಅವರು ಬಹುತೇಕರಿಗೆ ಹಿಂಸೆ ಕೊಟ್ಟೆ ಬದುಕ್ತಿದ್ದಾರೆ ಅನ್ನೋ ಪರಿಸ್ಥಿತಿ ಇದೆ. ಯಾಕಂದ್ರೆ ಅವರು ಮಾತೆತ್ತಿದ್ರೆ ಸಾಕು ಅದು ವಿವಾದ ಸೃಷ್ಟಿ ಆಗ್ತಾ ಇರುತ್ತೆ. ಬಟ್ ಈ ಬಾರಿ ಸಹಿಸಿಕೊಳ್ಳುವಂತ ವಿವಾದ ಅಲ್ಲ ಸರ್, ಅದು ಎಲ್ಲರೂ ಕೂಡ ಪ್ರೀತಿ ಮಾಡ್ತಾ ಇರುವಂತಹ, ತಲೆ ಮೇಲೆ ಹೊತ್ತು ತಿರುಗ್ತಾ ಇರುವಂತಹ ಮೇರು ನಟನ ಬಗ್ಗೆ ಒಂದು ಪೋಸ್ಟ್ ಮಾಡ್ತಾರೆ ಅಂದಾಗ ಏನ್ ಅನಿಸ್ತು ಅಂತ ಆ ಪೋಸ್ಟ್ ನೋಡಿದ ತಕ್ಷಣ? ಇವತ್ತು ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿಂದಿನ ದಿವಸ ಈ ಮಾತಾಡ್ತಾರೆ ಈ ವ್ಯಕ್ತಿ. ಇದೇ ವ್ಯಕ್ತಿ ಕಳೆದ 2025ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಹುಟ್ಟುಹಬ್ಬ ಇದ್ದಾಗಲೂ ಇದೇ ರೀತಿ ಮಾತಾಡ್ತಾರೆ. ಯಾಕೆ 5 ಎಕರೆ ಕೊಟ್ಟರು ಅವ್ರು ಮೈಸೂರಲ್ಲಿ? ಇದೇ ವ್ಯಕ್ತಿ. ನಾನು ಈ ವ್ಯಕ್ತಿ ಬಗ್ಗೆ ಒಂದು ಸಣ್ಣದಾಗಿ ಹೇಳ್ತೀನಿ. ಈ ವ್ಯಕ್ತಿ ಚಿತ್ರರಂಗಕ್ಕೆ ಬಂದರು. ಚಿತ್ರರಂಗದಲ್ಲಿ ಏನು ಮಾಡೋಕ್ಕೂ ಆಗಲಿಲ್ಲ. ನೋಡಿ, ಚಿತ್ರರಂಗದಲ್ಲಿ ಬೆಳಿಬೇಕು ಅಂದರೆ ಆಗಿನ ಕಾಲದ ನಟರುಗಳು ಎಷ್ಟು ಸೇವಿಸಿದ್ದಾರೆ. ರಾಜ್ಕುಮಾರು, ಉದಯ್ ಕುಮಾರು, ಕಲ್ಯಾಣ್ ಕುಮಾರು, ಶ್ರೀನಾಥ್, ಗಂಗಾಧರರು, ರಾಜೇಶ್, ಇವರೆಲ್ಲ ಒಂದು ಮಧ್ಯಮಾಲಿಗೆ ಮುಂದೆ ನಮ್ಮ ವಿಷ್ಣು ಅಪ್ಪಾಜಿ, ಅಂಬರೀಷ್ ಅಣ್ಣ, ಅನಂತ್ ನಾಗು, ಶಂಕರ್ ನಾಗು ಆಮೇಲೆ ಬಂದವರು. ಈಗಿನ ಜನ್ರೇಷನ್ ಬೇರೆ. ಜನ್ರೇಷನ್ನು ಒಂದಂತ ಬೇರೆ. ಈ ರೀತಿ ಬಂದಿದೆ. ಈ ವ್ಯಕ್ತಿ ಒಂದು 2-3 ಪಿಕ್ಚರ್ ಮಾಡಿಬಿಟ್ಟು ಏನೂ ಆಗಲಿಲ್ಲ. ಇವ್ರೇನು ಮಾಡ್ತಾರೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಒಂದು ಅಹಿಂಸಾ ಅಂತ ಏನೋ ಒಂದು ಸಂಘಟನೆ ಹುಟ್ಟಾಕೊಂಡು ಇವರು ಹೆಸರು ಮಾಡೋಕ್ಕೆ, ಇವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಚಿತ್ರರಂಗದಲ್ಲಿ ಬೆಳೆಯೋಕ್ಕಾಗಲಿಲ್ಲ. ಇವ್ರು ಚಿತ್ರರಂಗದನ್ನ ಆಳ್ಸೋ ಮಟ್ಟಕ್ಕೆ ಬರ್ತಾರೆ ಅಂದರೆ ಇವ್ರು ಯಾರು ನಟ ಅಂತ ಕರಿಬೇಡಿ ಮೇಲೆ ಅವ್ರನ್ನ. ನಟ ಅಂತ ನೀವು ನಟ ಅಂತ 4 ಹೆಸರು ಹೇಳಿದ್ರಿ. ನಟ ಅಂತ ಆ ವ್ಯಕ್ತಿನ ಕರೀಲೇಬೇಡಿ. ಅವನು ಹಿಂಸೆ ಕೊಡೋಕ್ಕೆ ಬಂದಿದ್ದಾನೆ. ಇವ್ರೇನಾರ ಮಾಡ್ಕೊಳ್ಳಿ. ನಮ್ಮ ಸರ್ ಪ್ರಸನ್ನ ಕುಮಾರ್ ಹೇಳಿದ್ರು, ನೀವು ರಾಜಕಾರಣಿಗಳು ಮಾಡ್ಕೊಳ್ಳಿ, ಬೇರೆಯವರು ಮಾಡ್ಕೊಳ್ಳಿ. ಇವ್ರು ಯಾರೂ ಇಲ್ಲ ಇವಾಗ. ರಾಜ್ಕುಮಾರ್ ಸರು ಇಲ್ಲ, ವಿಷ್ಣುವರ್ಧನ್ ಸರು ಇಲ್ಲ, ಬಿ ಸರೋಜು ಇಲ್ಲ, ಅಂಬರೀಷು ಇಲ್ಲ, ಸಮಕಾಲೀನ ನಟರು ಯಾರೂ ಇಲ್ಲ. ಇಲ್ದಿರೋ ಸ್ಮಾರಕ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಸರ್ಕಾರ. ಅವರು ಸಾರ್ವಜನಿಕ ವ್ಯಕ್ತಿಗಳು. ಸ್ಮಾರಕ ಕಟ್ಟಾದ್ಮೇಲೆ ಅದನ್ನು ವಿಷಯ ತಗೊಂಡು ಕೆತ್ಕೋದೇನೋ, ನಮ್ಮಲ್ಲಿ ವಿಷ ಬೀಜ ಬಿತ್ತಿ ಅದು ಮಾಡೋದು ಈ ವ್ಯಕ್ತಿಗೆ ತರವಲ್ಲ. ಇವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ನಾನು ಖಂಡಿಸ್ತೀನಿ ಮೇಡಮ್, ಇದನ್ನು ನಾನು ತುಂಬ ಖಂಡಿಸ್ತೀನಿ. ಇದು ಅವರು ನಟ ಅಂತ ಹೇಳ್ಕೊಂಡು ಬಂದು ಇವತ್ತು ಈ ಮಟ್ಟಕ್ಕೆ ಒಂದು ಅಂಬೇಡ್ಕರ್ ಅವ್ರ ಹೆಸರು ಹೇಳ್ಕೊಂಡು ಒಂದು ಹೈಯಿಂದ ಹೋರಾಟ ಅಂತ ಮಾಡ್ಕೊಂಡು ಇವತ್ತು ನಮ್ಮಲ್ಲಿ ಎತ್ಕಟ್ಟಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತಂದರೆ ನಮ್ಗೆ ನಿಜವಲ್ಲ ಅದನ್ನು ನೋಡೋಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಅಷ್ಟು ಬೇಜಾರಾಗಿದೆ. ಈ ವ್ಯಕ್ತಿ ಕನ್ನಡದಲ್ಲಿರೋಕ್ಕೆ ಅರ್ಹ ಅಲ್ಲ. ಬಟ್ ಈ ವ್ಯಕ್ತಿ ಮಾಡ್ದ ಅಂದ್ಬಿಟ್ಟು ನಮ್ಮ ಸಂಘಟನೆಯವರಾಗಲಿ, ರಾಜ್ಕುಮಾರ್ ಸಂಘಟನೆಯವರಾಗಲಿ, ನಾವು ಅವನ ವಿರುದ್ಧ ನಾವು ಪದ ಬಳಕೆ ಮಾಡಿ ನಾವು ಸಣ್ಣವರಾಗಬಾರ್ದು. ಅವ್ನು ಸಣ್ಣ ಆದಮೇಲೆ ಅವ್ನು ಸಣ್ಣ ಅದು ಕೊಚ್ಚೆ ಮೇಲೆ ಕೊಚ್ಚೆ ಬಿಟ್ಬಿಡ್ಬೇಕದು. ಒಂದು ವಿವಾದಿತ ಮತ್ತು ವಿಚಾರಧಾರೆಯಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ ಮತ್ತು ಕನ್ನಡ ಒಕ್ಕೂಟಗಳು ಸಂಘಗಳಿದೆ, ಕರೆಸಿ ಅವನ್ನ ನಿಲ್ಲಿಸಿ ಕುಂಡಿಸ್ಬಿಟ್ಟು ಮಾತಾಡಿದರೆ ಅದು ಒಂದು ಇರೋದು. ಅವ್ನ ಮನೆದಕ್ಕೆ ಹೋಗೋ ಅಗತ್ಯ ಇರಲಿಲ್ಲ. ಅವನ್ನೇ ಕರ್ಸ್ಕೊಬೇಕಾಯ್ತು. ಮನೆಗೆ ಯಾಕೆ ಹೋಗ್ಬೇಕು? ಸಾರಾ ಗೋವಿಂದರು ಹುಟ್ಟು ಹೋರಾಟಗಾರರು. ಕೇಳಿ, ಸಾರಾ ಗೋವಿಂದ್ ಅವರು ಹುಟ್ಟು ಹೋರಾಟಗಾರರು, ಕನ್ನಡ ಹೋರಾಟಗಾರರು ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಬಗ್ಗೆ ನನಗೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ. ಅದು ಬೇರೆ ಮಾತು. ನಮ್ಮಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯ ಇರಬಹುದು. ಬಟ್ ಅವರು ಅಲ್ಲಿ ಹೋಗಿ ಅಲ್ಲಿ ಪದ ಬಳಕೆ ಮಾಡೋದ್ರಲ್ಲಿ ಏನು ಅವಶ್ಯಕತೆ ಇರಲಿಲ್ಲ. ಬಟ್ ಅವನ್ನ ಕರ್ಸಿ ಆಯ್ತು. ಚಿಕ್ಕದಾಗ ಒಂದು ಒಪಿನಿಯನ್ ಕೊಡಿ. ಈಗ ಸ್ಟಾರ್ಟಿಂಗ್ ಅದ್ ಬೇಕಿತ್ತು. ಕನ್ನಡಿಗ ಯೋಗಿ ಅವ್ರ ಹತ್ರ ಹೋಗ್ಬಿಡ್ತೀನಿ. ಯೋಗಿ ಸರ್, ನಿಮಗೆ ಆ ಪೋಸ್ಟ್ ನೋಡಿದಾಗ ಹೇಗ್ ಅನಿಸ್ತು ಅಂತ, ಹೆಂಗಿತ್ತು ನಿಮ್ಮ ರಿಯಾಕ್ಷನ್ ಅದು ನೋಡಿದ ತಕ್ಷಣ ಅಂತ? ಯಾರೋ ಹೇಳಬೇಕು ಅಂತ ಇಲ್ಲ ಸರ್, ನೋಡಿದ ತಕ್ಷಣ ನಮಗೆ ಬಂದ್ಬಿಡುತ್ತೆ ಆ ಕೋಪ ಅಲ್ವಾ? ಹೌದು ಮೇಡಮ್. ಅದೇ ಮೇಡಮ್, ಈಗ ಆ ಪೋಸ್ಟ್ ನೋಡಿದ ತಕ್ಷಣ ನಮ್ಗೆ ಇನ್ನೊಂದು ಮುಖ್ಯವಾಗಿ ಹೇಳ್ತೀವಿ ಮೇಡಮ್, ನಿಮ್ಮ ಮಾಧ್ಯಮ ಮಿತ್ರರಿಗೆ ದಯವಿಟ್ಟು ಅವ್ರಿಗೆಲ್ಲ ಕೃತಜ್ಞತೆ ಸಲ್ಲಿಸ್ತೀವಿ. ಪ್ರತಿಯೊಬ್ಬರು ಯಾವುದೇ ರಾಜಕೀಯ ವ್ಯಕ್ತಿಯಿಂದ ಹಿಡಿದು ನಿಮ್ಮ ಚಾನಲ್ಗಳ ಮುಖಾಂತರ ಅದನ್ನು ಖಂಡಿಸಿದ್ದೀರಾ. ಅದು ಏನು ಅಂತಂದರೆ ಅಣ್ಣವ್ರ ಮನೆಯಿರೋಂಥ ಪ್ರೀತಿ ಗೌರವ. ಏನಕ್ಕೆ ಅಂದರೆ ಅಣ್ಣವ್ರ ಮೇಲೆ ಪ್ರೀತಿ ಗೌರವ ಅಂತ ಬರೀ ಅವರೊಬ್ಬರು ನಟ ಅಲ್ಲ, ಕರ್ನಾಟಕದಲ್ಲಿ ಅವ್ರು ನಟ ಅಂತ ಪ್ರತಿಯೊಬ್ಬರು ಗುರುತಿಸ್ಕೊಂಡಿಲ್ಲ. ಕನ್ನಡದ ಅಸ್ಮಿತೆ ಅವರೇ. ಅಣ್ಣವ್ರು ಅಂದರೆ ಕನ್ನಡ ಅಂದರೆ ಅಣ್ಣವರು, ಕನ್ನಡಿಗರ ಆಸ್ತಿ ಅವರು. ಆ ರೀತಿ ಇರೋದ್ರಿಂದ ಇವ್ರು ಪೋಸ್ಟ್ ಹಾಕ್ಬೇಕಾದ್ರೆ ನಾವು ಅವ್ರ ಮನೆಗೆ ನುಗ್ಗಿದ ಕಾರಣ ಏನಕ್ಕೆ ಅಂತಂದರೆ, ನಮಗೆ ಹೇಳಿದ್ರಲ್ಲ, ನಮಗೂ ಹೇಳ್ದಂಗೆ ರಕ್ತ ಕುದೀತಾ ಇತ್ತು, ಏನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಏನಕ್ಕೆ ಅಂದರೆ ನಮಗೂ ಒಂದು ಸ್ವಲ್ಪ ಅವ್ರ ಪರಿಚಯ ಇರೋದ್ರಿಂದ ಅವ್ರ ಹತ್ರ
ಮಾತಿನ ಮೂಲಕ ಅವ್ರು ಮಾಡಿದ ತಪ್ಪು ಅಂತೇಳಿ ಅವ್ರ ಹತ್ರ ಅವ್ರಿಗೆ ಅರ್ಥ ಮಾಡಿಸಿ ತಪ್ಪಾಯಿತು ಅಂತ ಕೇಳಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಒಂದು ಪ್ರೀತಿಯಿಂದನೇ ಗಲಾಟೆ ಮಾಡಿದ್ದು ಅವ್ರ ಹತ್ರ ನೋಡಿ ಮಾಡಿರೋದು ಹಿಂಗೆ ಅಂತ ಹೇಳಿ ಅವ್ರಿಗೆಲ್ಲ ಮನವರಿಕೆ ಮಾಡಿ ಅವ್ರ ಹತ್ರ ತಪ್ಪಾಯಿತು ಅಂದ್ರೆ ಕೇಳಿಸೆಲ್ಲ ಮುಗ್ದೋಗಿತ್ತು. ಇದೆಲ್ಲ ಮುಗಿದು ನಾವು ಆಚೆ ಬರಬೇಕಾದ್ರೆ ಸಾರಾ ಗೋವಿಂದವ್ರಿಗೆ ಗೊತ್ತಿರಲಿಲ್ಲ ಇದೆಲ್ಲ ನಾವು ಹೋಗಿ ಇದೆಲ್ಲ ತಪ್ಪಾಯಿತು ಅಂತ ಹೇಳ್ಸಿರೋದು ಗೊತ್ತಿಲ್ದಿರ ಇವಾಗ ಹೇಳ್ತಾ ಇಲ್ಲ ಸಾರಾ ಗೋವಿಂದವ್ರಿಗೆ ಆ ಏಜಲ್ಲಿ ಅಣ್ಣವ್ರ ಮೇಲೆ ಪ್ರೀತಿ ಇದ್ದು ಆ ನೋವನ್ನ ಬಂದ್ಬಿಟ್ಟು ನಮ್ಮಂಥ ಯುವಕರು ಆ ಪದ ಬಳಕೆ ಮಾಡಬೇಕು ಕಿರ್ಚಾಡಬೇಕು ಅಂತ ನಾವಿದ್ವಿ ಅಂಥವ್ರೆ ಹೋಗಿ ಅವ್ರ ಹತ್ರ ಸಮಾಧಾನದಿಂದ ಮಾತಾಡೋದು ಅಂತಂದರೆ ಇದು ಈ ಸಮಾಜದಲ್ಲಿ ಒಬ್ರಿಗೊಬ್ರು ಬೈಯೋದು ಅಷ್ಟು ಒಳ್ಳೇದಲ್ಲ. ಇನ್ನೊಂದು ನಮ್ಗೆ ಅಣ್ಣವ್ರು ಕಲಿಸ್ಕೊಟ್ಟಿರೋದು ಇದೆ ಮೇಡಮ್, ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಆಗಲಿ ಇನ್ನೊಂದಾಗಲಿ ನಮ್ಮ ಅಪ್ಪು ಬಾಸ್ ಅವರಾಗಲಿ ನಮ್ಗೆ ಹೇಳ್ಕೊಟ್ಟಿರೋದು ಯಾವ ರೀತಿ ಇದೆ ಅವ್ರ ಆದರ್ಶ ಮಾರ್ಗದರ್ಶನ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿಯಾದಂತಹ ಕೆಲಸ ಮಾಡಬೇಕು ಅಂತ ಒಳ್ಳೆ ರೀತಿಯಲ್ಲೇ ಹೇಳಿ ಅವ್ರಿಗೆ ತಪ್ಪಿನ ಅರಿವು ಮೂಡಿಸಿ ತಪ್ಪಾಯಿತು ಅಂತೇಳಿ ಅವ್ರು ಪೋಸ್ಟ್ ಡಿಲೀಟ್ ಮಾಡ್ತೀನಿ ಅಂತೆಲ್ಲ ಒಪ್ಕೊಂಡಿದ್ರು. ಈಗ ಏನಾಗೋಯ್ತು ಅಂದರೆ ಇವಾಗ ತಿರ್ಗಾ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಕ್ಯಾದೆ ತೆಗಿತಾ ಇದ್ದಾರೆ ಅಂದರೆ ಅವ್ರಿಗೆ ಚೇತನ್ ಅವ್ರಿಗೊಂದು ಮಾತು ಹೇಳೋಕ್ಕೆ ಇಷ್ಟ ಬಿಡಿಸ್ತೀನಿ. ನೀವೇನು ಹೇಳಿಕೆ ಕೊಟ್ಟು ಇವಾಗ ತಿರ್ಗಾ ಉಲ್ಟಾ ಮಾಡಿದ್ರೆ ಅದೆಲ್ಲ ಏನೇ ಮಾಡಿದ್ರು ತಪ್ಪಾಯಿತು ಅಂತ ಹೇಳಿದ್ಮೇಲೆ ಮುಗಿದೋಯ್ತು, ಅದು ಆಗೋಗಿದೆ. ಇವಾಗ ನೀವು ನಾವು ಏನೇ ಅಂದರೆ 4-5 ಸಂಘಟನೆಗಳು ಸೇರ್ಕೊಂಡು ಇವಾಗ ತಿರ್ಗಾ ನಿಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ, ನಾನು ಆ ಪೋಸ್ಟಿಗೆ ಬದ್ಧ ಅದು ಇದು ಅಂತ ಹೇಳ್ಕೊಂಡು ನೀವು ಕರ್ನಾಟಕದಲ್ಲಿ ಏನು ಸಾಧನೆ ಮಾಡೋಕ್ಕೆ ಹೊರಡ್ತಾ ಇದ್ದೀರಾ? ಇದರಿಂದ ನಿಮಗೆ ಸಿಗಬೇಕಾದಂಥ ಫಲ ಏನು? ಇದು ಏನೋ ನೆನ್ನೆ ಮೊನ್ನೆ ಏನೋ ಕೊಟ್ಬಿಟ್ಟು ಏನೋ ಮಾಡಿಬಿಟ್ಟಿದ್ದಾರೆ, ಯಾರೋ ಒಬ್ಬರು ಕೊಟ್ಬಿಟ್ಟಿದ್ದಾರೆ ಅಂದರೆ ನೀವು ಏನು ಬೇಕಾದ್ರೆ ಅದು ಬೇಕಾದ್ರೆ ಹೋರಾಟ ಮಾಡಿ ಅದನ್ನು ತೆಗಿಸ್ಬೋದು. 20 ವರ್ಷ ಆಗಿಬಿಟ್ಟಿದೆ ಮೇಡಮ್. ಅಣ್ಣವ್ರಿಗೆ ಅಲ್ಲಿ ಸ್ಮಾರಕ ಕೊಟ್ಟಾದಮೇಲೆ ಸರ್ಕಾರನೋ ಈ ಥರ ಒಂದು ಜಾಗ ಏನಾದರೂ ಹೇಳಿ ಅವ್ರಿಗೆ ಅಂತ ಒಂದು ಏನಾದರೂ ದುಡ್ಕೊಂಡು ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಜಾಗ ಕೊಟ್ಟಿದ್ರು ಅಷ್ಟು ವ್ಯಾಪಾರಗಳು ಆಗ್ತಾ ಇರಲಿಲ್ಲ. ಅಲ್ಲಿ 100 ಜನ ಕುಟುಂಬಗಳು ಅಣ್ಣವರು ಸ್ಮಾರಕ ಆದಮೇಲೆ ಅಪ್ಪು ಬಾಸ್ ಅವ್ರದ್ದು ಆದಮೇಲಂತೂ 100 ಕುಟುಂಬಗಳು ಪ್ರತಿದಿನ ರೋಡ್ಗಳಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸರ್ಕಾರ ಮಾಡಬೇಕಾದಂಥ ಕೆಲಸ ಅವ್ರಿಗೆ ಗೌರ್ಮೆಂಟ್ ಬಂದ್ಬಿಟ್ಟು ಅವ್ರ ಮನೆ ಕೊಟ್ಟಿಲ್ಲ. ಸರ್ಕಾರ ಒಂದು ಕೊಟ್ಟಿರೋದು ಕನ್ನಡಿಗರ ಆಸ್ತಿಯವರು ಕನ್ನಡದ ಒಂದು ಇದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದರಿಂದ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಚೇತನ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮೇಡಮ್. ಓಕೆ ಸರ್.